ಕೂಡ ನಮ್ಮನ್ನು ಕರೆದುಕೊಂಡು ವಿಮಾನ ನಿಲ್ದಾಣದಲ್ಲಿ ಒಂದು ಹೆಚ್ಚಿನ ಕೆಲವನ್ನು ನಾನು ಆತ್ಮೀಯವಾದ ನಮ್ಮ ಸನ್ಮಾನ್ಯ ಮಾಜಿ ಸಚಿವರು, ನಮ್ಮ ಮಾಜಿ IAS ಅಧಿಕಾರಿಯಾದಂತಹ ವಿ ಭಟ್ ಇದ್ದಾರೆ, ರಾಮ್ ಭಟ್ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಸನ್ಮಾನ್ಯ ಹಿರಿಯರು ಜ್ಯೋತಿ ಪ್ರಜ್ವಲನೆಯನ್ನು ಮಾಡ್ತಾ ಇದ್ದಾರೆ. ತದನಂತರ ಸಮೃದ್ಧಿಗೋಸ್ಕರ ಮೇಳದ ಒಂದು ವಿದ್ಯುಕ್ತ ಉದ್ಘಾಟನೆ ನಡೆಯಲಿಕ್ಕಿದೆ. ಹರಿಪ್ರಸ್ತ ಮುಂದಕ್ಕೆ ನಮ್ಮ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಧರ್ಮಸ್ಥಳದ ಕಾರ್ಯಕ್ರಮಗಳಲ್ಲಿ ಮತ್ತು ಬೃಹತ್ ಕೈಗಾರಿಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಗ ಸದ್ಯದಲ್ಲೇ ಭೇಟಿಯಾಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೇನೆ, ಇಡೀ ದೇಶದಲ್ಲೇ ವಿನೂತನವಾದಂಥ ಒಂದು ಕೃಷಿ ಯಂತ್ರ ಮೇಳ ಉದ್ಘಾಟನೆಗೆ ನಾನು ಹೋಗಿದ್ದೆ. ಈ ಕೃಷಿ ಯಂತ್ರ ಮೇಳ, ಅದರಲ್ಲಿ ಬಂದಂಥ ಕೃಷಿ ಉಪಕರಣಗಳು ಇದು ಬೇರೆ ದೇಶದಿಂದ ಆಮದಾದಂಥದ್ದಲ್ಲ. ನಮ್ಮ ದೇಶದ ಮಣ್ಣಿನ ಮಕ್ಕಳು, ನಮ್ಮ ದೇಶದ ವಿದ್ಯಾರ್ಥಿಗಳು, ನಮ್ಮ ದೇಶದ ಕೃಷಿಕರು, ಕೃಷಿ ತಜ್ಞರು ಅವರು ತಯಾರು ಮಾಡಿದಂಥ ಯಂತ್ರಗಳ ಒಂದು 250 ಬಳೆಗಳ ಒಂದು ಎಕ್ಸಿಬಿಷನ್ ಅನ್ನ, ಎಕ್ಸ್ಪೋವನ್ನ ಇವತ್ತು ಕ್ಯಾಂಪ್ಕೋ ಮಾಡ್ತಾ ಇದೆ. ಕ್ಯಾಂಪ್ಕೋ ಮಾಡಿದೆ ಅನ್ನುವಂಥ ಒಂದು ಸುದ್ದಿಯನ್ನ ನಾನು ಖಂಡಿತವಾಗಿ ನರೇಂದ್ರ ಮೋದಿ ಅವರಿಗೆ ತಿಳಿಸ್ತೇನೆ. ಅವರು ಇವತ್ತು ಇಡೀ ದೇಶಕ್ಕೆ 2 ಮಂತ್ರ ಕೊಟ್ಟಿದ್ದಾರೆ. ಒಂದು ಗುಡ್ ಗವರ್ನೆನ್ಸ್, ಒಳ್ಳೆಯ ಆಡಳಿತ, ಎಲ್ಲ ಹಂತಗಳಲ್ಲಿ ಒಳ್ಳೆಯ ಆಡಳಿತ ಸಿಗಬೇಕು, ಪ್ರಾಮಾಣಿಕವಾದಂಥ ದಕ್ಷವಾದಂಥ ಒಂದು ಆಡಳಿತ ಸಿಗಬೇಕು. ಬಹುಶಃ ದಕ್ಷ ಆಡಳಿತಕ್ಕೆ, ಒಳ್ಳೆಯ ಆಡಳಿತಕ್ಕೆ ಇಡೀ ದೇಶಕ್ಕೆ ಯಾವುದಾದ್ರೂ ಪ್ರೇರಣೆ ಅಂತಂದ್ರೆ, ನರೇಂದ್ರ ಮೋದಿ ಅವ್ರಿಗೂ ಯಾವುದಾದ್ರೂ ಪ್ರೇರಣೆ ಅಂತಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆ ಅವರು. ಅಂದ್ರೆ ಒಂದು ದೇವಸ್ಥಾನ, ಒಂದು ಸಾರ್ವಜನಿಕ ಸಂಸ್ಥೆ, ಒಂದು ಸಾರ್ವಜನಿಕ ದತ್ತಿ ಸಂಸ್ಥೆ, ಅದು ಯಾವ ವಿಧಗಳಲ್ಲಿ, ಬಹುಮುಖಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗದ ರೈತರಿಗೆ, ಕೃಷಿಕರಿಗೆ, ಯುವಕರಿಗೆ, ಮಹಿಳೆಯರಿಗೆ, ಬಡವರಿಗೆ, ಪಾಪದವರಿಗೆ, ಅವರಿಗೆ ಸಹಕಾರಿ ತತ್ವದ ಮುಖಾಂತರವಾಗಿ, ಸ್ವಯಂ ಸೇವಾ ತತ್ವದ ಮುಖಾಂತರವಾಗಿ ಅವರ ಜೀವನದಲ್ಲಿ, ಆ ಹಳ್ಳಿಗಳ ಜೀವನದಲ್ಲಿ ಒಂದು ಉತ್ತಮ ಸುಧಾರಣೆಯನ್ನು ತರಬಹುದು ಅನ್ನೋದಕ್ಕೆ ಧರ್ಮಸ್ಥಳ, ಶ್ರೀ ಕ್ಷೇತ್ರ, ಕಾವಂದರ ನೇತೃತ್ವದಲ್ಲಿ ಮಾಡ್ತಾ ಇರುವಂಥ ಅದ್ಭುತ ಕಾರ್ಯಗಳು ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ನಮ್ಮ ದೇಶದಲ್ಲಿ ಅನೇಕ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ಸ್ ಇದ್ದಾವೆ. ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ಸ್ ರಚನೆಯಾದಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಡೆದಂತ ಒಂದು ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ಆದರೆ ಆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಅದರ ಒಂದು ಉತ್ತಮ ಒಂದು ನಮೂನೆ, ಉತ್ತಮ ಉದಾಹರಣೆ ಅದು ಕ್ಯಾಂಪ್ಕೋ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಸತತವಾಗಿ ರೈತರಿಗೆ ಡಿವಿಡೆಂಡ್ ಕೊಡ್ತಾ ಇರುವಂತ, ತಮ್ಮ ಸದಸ್ಯರಿಗೆ ಡಿವಿಡೆಂಡ್ ಕೊಡ್ತಾ ಇರುವಂತ ಒಂದು ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಆಗಿದೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಕಲ್ಪನೆ, ಗುಡ್ ಗವರ್ನೆನ್ಸ್, ಸುಶಾಸನ, ಒಳ್ಳೆ ಆಡಳಿತ, ಅದರ ಒಂದು ಮಾದರಿ ಇವತ್ತು ಕರ್ನಾಟಕದಲ್ಲಿ ದಶಕಗಳಿಂದ ಇದೆ ಅಂತ ಹೇಳಿ ನಾವು ಹೆಮ್ಮೆ ಪಡಬಹುದು. 20ನೇ ಶತಮಾನದಲ್ಲಿ ಮೇಡ್ ಇನ್ ಅಮೆರಿಕ ಅಲ್ಲ, ಮೇಡ್ ಇನ್ ಇಂಗ್ಲೆಂಡ್ ಅಲ್ಲ, ಮೇಡ್ ಇನ್ ಜರ್ಮನಿ ಅಲ್ಲ, ಮೇಡ್ ಇನ್ ಜಾಪಾನ್ ಅಲ್ಲ, ಮೇಡ್ ಇನ್ ಸಿಂಗಾಪುರ್ ಅಲ್ಲ, ಮೇಡ್ ಇನ್ ಚೈನಾ ಅಲ್ಲವೇ ಅಲ್ಲ, ಮೇಡ್ ಇನ್ ಇಂಡಿಯಾ ಆಗಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಒಂದು ಕಲ್ಪನೆ. ಇವತ್ತು ಈ 250 ಮಳೆಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅವೆಲ್ಲ ಕೂಡ ಮೇಡ್ ಇನ್ ಇಂಡಿಯಾ. ನಮ್ಮ ದೇಶದ ಕೃಷಿ ವಿದ್ಯಾರ್ಥಿಗಳು ಮತ್ತು
ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಿರ್ಮಾಣ ಮಾಡಿದಂಥ ಉಪಕರಣಗಳು. ಅಡಿಕೆ ಮರಕ್ಕೆ ಕೀಟನಾಶಕ ಸಿಂಪಡಿಸುವಂತ ಸಂಗತಿ ಇರಬಹುದು, ಸಿಂಪಡಿಸುವಂತ ಒಂದು ತಜ್ಞತೆಯನ್ನು ಬೆಳೆಸಿಕೊಂಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಸಂತೋಷ ಆಗುತ್ತೆ. ಹಿಂದಿನ ಕೇಂದ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ವಿಷಯಗಳಿಗೆ ಅಲ್ಲಿ ಗೊತ್ತಿಲ್ಲ, ನನಗೆ ಒಂದು ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟಿನ ಮುಂದೆ ಸಲ್ಲಿಸಲಾಗಿದೆ. ಆ ಒಂದು ಅಫಿಡವಿಟ್ ಅನ್ನು ಓದಿ ನಾನು ದಿಗ್ಮೂಢನಾಗಿದ್ದೇನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ದಿಗ್ಮೂಢರಾಗಿದ್ದಾರೆ, ನಮ್ಮ ಕಟೀಲರಿಂದ ಹಿಡ್ಕೊಂಡು ನಮ್ಮ ಎಲ್ಲ ಅಡಿಕೆ ನಾಡಿನ ಅಂದರೆ ಮಲೆನಾಡಿನ ಲೋಕಸಭಾ ಸದಸ್ಯರು, ಜನಪ್ರತಿನಿಧಿಗಳು ದಿಗ್ಮೂಢರಾಗಿದ್ದಾರೆ. ಆ ಮಲೆನಾಡಿಗೆ ನಾನು ಅಡಿಕೆ ನಾಡು ಅಂತಲೇ ಕರಿಬಹುದು. ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ, ಅಡಿಕೆಯಿಂದ ಇನ್ನೊಂದು ಬರುತ್ತೆ, ಅಡಿಕೆಯಿಂದ ಮತ್ತೊಂದು ಆಗತ್ತೆ, ಅಡಿಕೆ ಆರೋಗ್ಯಕ್ಕೆ ಹಾನಿಕರವಾದದ್ದು. ನನ್ನ ಮನಸ್ಸಂತೂ ಇದನ್ನು ಒಪ್ಪಲ್ಲ. ಬಹಳ ಜವಾಬ್ದಾರಿಯಿಂದ ಒಬ್ಬ ಕೇಂದ್ರ ಸಚಿವನಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹೊಗೆಸೊಪ್ಪು ಹಾನಿಕಾರಕ, ತಂಬಾಕು ಹಾನಿಕಾರಕ. ಆದರೆ ನಮ್ಮ ಪೂರ್ವಜರು ಶತಶತಮಾನಗಳಿಂದ ನಮ್ಮ ಊಟದ ಪದ್ಧತಿಯಲ್ಲಿ ಕೊನೆಯಾಗಿ ಸೇರಿಸಿರುವಂಥ ತಾಂಬೂಲ, ವೀಳ್ಯದೆಲೆ, ಅಡಿಕೆ ಅದು ಹಾನಿಕಾರಕ ಅಲ್ಲ, ಅದು ಆರೋಗ್ಯಕ್ಕೆ ಪೂರಕ ಅನ್ನುವಂಥ ಒಂದು ಮಾತು ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಕೇಂದ್ರದ ಆರೋಗ್ಯ ಸಚಿವರ, ಕೇಂದ್ರದ ಪರಿಸರ ಸಚಿವರ, ಕೇಂದ್ರದ ವಾಣಿಜ್ಯ ಸಚಿವರ, ಕೇಂದ್ರದ ಕೃಷಿ ಸಚಿವರ ಒಕ್ಕೊರಲಿನ ಅಭಿಪ್ರಾಯ ಅಂತಂದ್ರೆ ನಮ್ಮ ಅಡಿಕೆ ಅದು ಆರೋಗ್ಯಕ್ಕೆ ಹಾನಿಕರ ಅಲ್ಲ, ಅದು ತಪ್ಪು ಅಫಿಡವಿಟ್ ಅನ್ನು ಸಲ್ಲಿಸಲಾಗಿದೆ ಹಿಂದಿನ ಸರ್ಕಾರದಲ್ಲಿ. ನಮ್ಮ ಅಡಿಕೆ ಅದು ಆರೋಗ್ಯಕ್ಕೆ ಪೂರಕವಾದದ್ದು, ಆದ್ದರಿಂದ ಆ ಅಫಿಡವಿಟ್ ಅನ್ನ ಸರಿ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ತನ್ನದೇ ಆದಂತ ಒಂದು ಪ್ರಗತಿಯನ್ನ ಈ ಜಿಲ್ಲೆಯಲ್ಲಿ ಕಂಡುಕೊಂಡಿದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಾರಣದಿಂದಾಗಿ ಈ ರಬ್ಬರ್ ಬೆಲೆ ಕುಸಿತಾ ಇದೆ. ಹಿಂದೆ ನಮ್ಮ ಕಾಫಿ ಬೆಳೆಗಾರರು ಯಾವ ರೀತಿ ಸಂಕಟವನ್ನ ಎದುರಿಸಿದ್ರು, ಆ ಕಾಫಿ ಬೆಳೆಗಾರರು ಸಂಕಟವನ್ನ ಎದುರಿಸಿದಂತ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ನಾನೇ ಜಸ್ವಂತ್ ಸಿಂಗ್ ಅವ್ರನ್ನ ಮತ್ತು ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಮಂಗಳೂರಿಗೆ ಮತ್ತು ಮಡಿಕೇರಿಗೆ. ಸ್ಪೆಷಲ್ ಕಾಫಿ ಟರ್ಮ್ ಲೋನಿನ ಒಂದು ವ್ಯವಸ್ಥೆಯನ್ನು ಅವತ್ತು ರೈತರಿಗೆ ಮಾಡಿ ರೈತರನ್ನ ಉಳಿಸಲಾಯಿತು. ಅದೇ ರೀತಿ ರಬ್ಬರ್ ಬೆಳೆಯ ಬಗ್ಗೆ ಕೂಡ ಒಂದು ವಿಶೇಷ ಯೋಜನೆಯನ್ನ ನಾವು ಜಾರಿಗೆ ತರ್ತೇವೆ. ಇದರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆನಲ್ಲಿ ಮಾತನಾಡಲಾಗುವುದು. ಈಗಾಗಲೇ ನಮ್ಮ ಕಟೀಲ್ ಅವರು ಮಾತನಾಡಿದ್ದಾರೆ, ನಾನು ಮಾತನಾಡ್ತೇನೆ. ಒಂದು ಸಭೆಯನ್ನು ಮಾಡಿ ರಬ್ಬರ್ ಬೆಳೆಗಾರರ ನೆರವಿಗೆ ನಾವು ಬರ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫರ್ಟಿಲೈಸರ್ ಸೆಕ್ಯೂರಿಟಿಯನ್ನ ನಿರ್ಮಾಣ ಮಾಡಬೇಕಾಗತ್ತೆ. ಅದೇ ರೀತಿ ಇವತ್ತು ಎಲ್ಲ ರೀತಿಯ ಉದ್ದಿಮೆಗಳು ನಿರ್ಮಾಣ ಮಾಡುವಂತ ಒಂದು ರಸಗೊಬ್ಬರ ಕಾರ್ಖಾನೆಯನ್ನ ಕರ್ನಾಟಕದಲ್ಲಿ ತಯಾರು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸ್ವತಃ 2 ಬಾರಿ ಡೆಲ್ಲಿಗೆ ಬಂದು ಮುಖ್ಯ ಕಾರ್ಯದರ್ಶಿಗಳ ಜೊತೆನಲ್ಲಿ ನನ್ನ ಜೊತೆನಲ್ಲಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಪತ್ರವನ್ನು ಕೂಡ ರಾಜ್ಯ ಸರ್ಕಾರದ ಮುಖಾಂತರವಾಗಿ ನಮ್ಮ ಇಲಾಖೆಗೆ ಕೊಟ್ಟು ಅವರು ವಿನಂತಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ 500 ಎಕರೆ ಜಮೀನನ್ನು ಕೂಡ ಕೊಡ್ತೇವೆ, 10% ಈಕ್ವಿಟಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದೇನೆ, ಲೊಕೇಶನ್ ಅನ್ನು ತಾವು ತೀರ್ಮಾನ ಮಾಡಿ ಹೇಳಿ ಭಾರತ ಸರ್ಕಾರ ರಸಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಕ್ಕೆ ತಯಾರಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. 9 ಕಾರ್ಖಾನೆಗಳು ಬಂದಾದವು. ಮುಂಬರುವಂಥ ನರೇಂದ್ರ ಮೋದಿ ಅವರ ಈ 5 ವರ್ಷದ ಮೊದಲನೇ ಅವಧಿಯಲ್ಲಿ 7 ರಸಗೊಬ್ಬರ ಕಾರ್ಖಾನೆಗಳನ್ನು ನಾವು ನಿರ್ಮಾಣ ಮಾಡೋರಿದ್ದೇವೆ ದೇಶದಾದ್ಯಂತ. ಭಾರತ ದೇಶವನ್ನು ಯೂರಿಯಾದಲ್ಲಿ, ರಸಗೊಬ್ಬರದಲ್ಲಿ ಆತ್ಮನಿರ್ಭರ ಮಾಡೋರಿದ್ದೇವೆ. ಮುಂದಿನ 10 ವರ್ಷದಲ್ಲಿ ಇಂಡಿಯಾ ವಿಲ್ ನಾಟ್ ಬಿ ಎನ್ ಇಂಪೋರ್ಟಿಂಗ್ ಕಂಟ್ರಿ, ಮೈ ಡಿಯರ್ ಫ್ರೆಂಡ್ಸ್, ಇಂಡಿಯಾ ವಿಲ್ ಬಿ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಲೈಕ್ ಚೈನಾ. ನಮ್ಮ ದೇಶದಲ್ಲಿದ್ದಂಥ 3 ನ್ಯಾಫ್ಟಾ ಕಂಪನಿಗಳು, ಅದು ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ ಇರ್ಬೋದು, ಮಡ್ರಾಸ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಇರಬಹುದು, ಅದೇ ರೀತಿ ಸ್ಪಿಕ್ ಟ್ಯೂಟಿಕೋರಿನ್ ಇರಬಹುದು. ಈ 3 ಸಂಗತಿಗಳನ್ನು ನ್ಯಾಫ್ಟಾದಿಂದ ಗ್ಯಾಸ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ. ಇಲ್ಲ ಅಂದರೆ ಅವು 2014 ಜೂನ್ 31ನೇ ತಾರೀಕಿಗೆ ಬಾಗಿಲು ಮುಚ್ಚಬೇಕು. ಆದರೆ ಅದಕ್ಕೆ ಬೇಕಾದಂಥ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಲಿಲ್ಲ. ಕಾರ್ಯಕ್ರಮ ಅಂತಂದರೆ ಪೈಪ್ಲೈನು. ಇವತ್ತು MCF ನಡಿಬೇಕು ಅಂತಂದರೆ ಕೋಚಿನ್ನಿನ ಪೆಟ್ರೋನೆಟ್ನಿಂದ ಪೈಪ್ಲೈನ್ ಹಾಕಬೇಕಾಗತ್ತೆ.
400 ಕಿಲೋಮೀಟರ್. ಆ ಪೈಪ್ಲೈನ್ನ ಒಂದು ಜಾದೂ ಮಾಂತ್ರಿಕ ದಂಡದಿಂದ ಹಾಕಕ್ಕೆ ಸಾಧ್ಯ ಇಲ್ಲ. ಎರಡು ವರ್ಷ ಬೇಕು, 2-2.5 ವರ್ಷ ಬೇಕು. ಅದೇ ರೀತಿ ಚೆನ್ನೈನಲ್ಲಿರುವಂಥ, ಎನ್ನೂರಿನಲ್ಲಿರುವಂಥ ಆ ಮದ್ರಾಸ್ ಫರ್ಟಿಲೈಸರ್ಸ್ಗೆ, ಟ್ಯೂಟಿಕೋರಿನ್ನಲ್ಲಿರುವಂಥ ಸ್ಪಿಕ್ ಟ್ಯೂಟಿಕೋರಿನ್ಗೆ ರಾಮನಾಡ್ನಿಂದ 80 ಕಿಲೋಮೀಟರ್ ಹಾಕಬೇಕಾಗುತ್ತೆ. ಅದಕ್ಕೆ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಮೋದಿ ಸರ್ಕಾರ ಬಂದ ನಂತರ, ನನಗೆ ಈ ಜವಾಬ್ದಾರಿ ಸಿಕ್ಕ ನಂತರ ಓಮನ್ ಚಾಂಡಿ ಅವ್ರ ಜೊತೆಯಲ್ಲಿ 2 ಸತಿ ನಾನು ಮಾತುಕತೆ ಮಾಡಿದ್ದೇನೆ. ಕೇರಳದ ಎಲ್ಲ ಸಂಸತ್ ಸದಸ್ಯರು ಪಕ್ಷಾತೀತವಾಗಿ ಅಲ್ಲಿ LDF UDFನ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರನ್ನ ಕರೆದು, ನಳಿನ್ ಕುಮಾರ್ ಕಟೀಲ್ರು ಇದ್ದರು, ಅವರ ಆಗ್ರಹನೂ ಕೂಡ ಇತ್ತು. ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಓಮನ್ ಚಾಂಡಿ ಅವರಿಗೆ ಕನ್ವಿನ್ಸ್ ಮಾಡಿ ಮಂಗಳೂರಿಗೆ ಗ್ಯಾಸ್ ಪೈಪ್ಲೈನ್ ಬೇಕೇ ಬೇಕು. ಬರೀ ಫರ್ಟಿಲೈಸರ್ಗೆ ಅಷ್ಟೇ ಅಲ್ಲ, ಈ ಇಡೀ ಭಾಗದಲ್ಲಿ ಸಿಟಿ ಗ್ಯಾಸನ್ನು ಕೊಡಬೇಕಂತಂದರೆ, ಇಡೀ ಈ ಭಾಗದಲ್ಲಿ ಆ ಗ್ಯಾಸಿನ ಒಂದು ಶಕ್ತಿ ಹರಿಬೇಕು ಅಂತಂದರೆ ಆ ಗ್ಯಾಸ್ ಪೈಪ್ಲೈನ್ ಬೇಕು ಅಂತ ಹೇಳಿ ಗೇಲ್ ಅಥಾರಿಟಿ ಅಂದರೆ ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷರನ್ನ ಕರೆಸಿ, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸಿನ ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಮೀಟಿಂಗ್ನಲ್ಲಿ ಕರೆದು ಒಂದು ಜಾಯಿಂಟ್ ಸಭೆ ಮಾಡಿ ಕೇರಳದ ಎಲ್ಲ ಸಂಸತ್ ಸದಸ್ಯರನ್ನ ಮನವೊಲಿಸಿ ಇವತ್ತು ಕೇರಳ ಸರ್ಕಾರ ಆ ಒಂದು ಕೋಚಿನ್ನ ನೆಟ್ನಿಂದ ಮಂಗಳೂರಿಗೆ ಪೈಪ್ಲೈನ್ ಹಾಕಲಿಕ್ಕೆ ರೈಟ್ ಆಫ್ ವೇನ ಕೊಡಲಿಕ್ಕೆ ಒಪ್ಕೊಂಡಿದೆ ಅನ್ನುವಂಥ ಸಂತಸದ ಸಮಾಚಾರವನ್ನು ಇಲ್ಲಿ ಘೋಷಿಸಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ 40,000 ಕೋಟಿ ರೂಪಾಯಿ ಪೆಟ್ರೋನೆಟ್ ಬಂದಿದೆ ಕೋಚಿನ್ನಲ್ಲಿ. ಇಲ್ಲಿ 6,000 ಕೋಟಿ ರೂಪಾಯಿ MCF ಇದೆ. ನಮ್ಮ ಪುತ್ತೂರಿಗೆ, ನಮ್ಮ ಮಂಗಳೂರಿಗೆ, ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ಡೆಲ್ಲಿಯಲ್ಲಿರೋ ರೀತಿಯೊಳಗೆ, ಮುಂಬೈನಲ್ಲಿರೋ ರೀತಿಯಲ್ಲಿ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬರೋ ರೀತಿಯೊಳಗೆ ಸಿಟಿ ಗ್ಯಾಸು ಬೇಕಾಗಿದೆ. ಸಮಾರಂಭದ ನಂತರ, ಅದರ ನಂತರ ಕಾರ್ಕಳದ ಬಾಹುಬಲಿಯ ಮಹಾಮಸ್ತಕಾಭಿಷೇಕವನ್ನು ನಮ್ಮ ಧರ್ಮಾಧಿಕಾರಿಗಳ ಸಾನ್ನಿಧ್ಯದಲ್ಲಿ ದರ್ಶನ ಮಾಡುವ ನಂತರ ನೇರವಾಗಿ ಹೋಗೋನಿದ್ದೆ. ಆದರೆ ಕಟೀಲ್ ಅವರು, ನಮ್ಮ ನಾಗರಾಜ್ ಶೆಟ್ಟರು, ಕೊಂಕೋಡಿ ಅವರು ವಿಪರೀತ ಆಗ್ರಹ ಮಾಡಿದ್ದರಿಂದ ನನಗೂ ಮನಸ್ಸಿನಲ್ಲಿ ಮತ್ತೊಂದು ಸತಿ ಕಾವಂದರ ಜೊತೆಯಲ್ಲಿ ಭಾಗವಹಿಸಬೇಕು, ರಾಮ್ ಭಟ್ರ ದರ್ಶನವನ್ನು ಮಾಡಬೇಕು ಅಂತೆಲ್ಲ ಅನಿಸಿದ್ರಿಂದ ನಾನು ಪುತ್ತೂರಿಗೆ ಬಂದಿದ್ದೇನೆ. ಮಧ್ಯಾಹ್ನದ ವಿಮಾನದಿಂದ ನಾನು ಹೋಗ್ತಾ ಇದ್ದೇನೆ. ಕಾವಂದರ ಮತ್ತು ಉಳಿದ ಅಂದರೆ ನಮ್ಮ ಸಿದ್ದೇಶ್ವರ ಅವರು, ಕಟೀಲ್ ಅವರು, ಉಳಿದ ಹಿರಿಯರ ಭಾಷಣ ಕೇಳಲಿಕ್ಕೆ ನನಗೆ ಆಗೋದಿಲ್ಲ. ಈ ಒಂದು ಭಾಷಣದ ನಂತರ ನಾನು ಅವರೆಲ್ಲರ ಮತ್ತು ತಮ್ಮೆಲ್ಲರ ಅನುಮತಿಯನ್ನು ಪಡೆದು ನೇರವಾಗಿ ಹೋಗಬೇಕಾಗಿದೆ. ಸಚಿವ ಸಂಪುಟದ ಸಭೆಗಳಲ್ಲಿ ಮತ್ತು ಬೇರೆ ಸಮಯದಲ್ಲಿ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿದೆ. ಅದೇನು ಅಂತಂದರೆ, ನಮ್ಮ ದೇಶದ ಆಡಳಿತ ಕೃಷಿ ಕೇಂದ್ರಿತವಾದಂಥ ಆಡಳಿತ ಆಗಬೇಕು, ರೈತ ಕೇಂದ್ರಿತವಾದಂಥ ಆಡಳಿತ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. अपने कृषि से जनता का पेट भरना चाहिए. ಅಂದರೆ ನಮ್ಮ ದೇಶದ ರೈತ ತನ್ನ ಕೃಷಿಯಿಂದ ಜನರ ಹೊಟ್ಟೆಯನ್ನು ತುಂಬಬೇಕು. और इस देश के कृषि से, ಈ ದೇಶದ ಕೃಷಿಯಿಂದ ಕಿಸಾನ್ का जेब भरना चाहिए. ಅಂದರೆ ರೈತನ ಕೃಷಿಯಿಂದ ಜನರ ಹೊಟ್ಟೆ ತುಂಬಬೇಕು. ಆದರೆ ಆ ಕೃಷಿ ಹೇಗಿರಬೇಕು ಅಂತಂದ್ರೆ, ಆ ಕೃಷಿಯಿಂದ ಕಿಸಾನನ ಜೇಬು ತುಂಬಬೇಕು ಅನ್ನುವಂಥ ಒಂದು ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ವರ್ಷ ಮಾಡಿದ ರೀತಿಯಲ್ಲಿ ಈ ವರ್ಷನೂ ಕೂಡ ವಿಶೇಷವಾಗಿ ನನ್ನನ್ನು, ಅನಂತಕುಮಾರ್ ಜಿ ಅವ್ರನ್ನ, ವೀರೇಂದ್ರ ಹೆಗ್ಗಡೆ ಅವರನ್ನ, ಸದಾನಂದ ಗೌಡರನ್ನು ಕರೆದು ವಿಶೇಷವಾಗಿ ಜೊತೆಗೆ 2-3 ಹಂತದಲ್ಲಿ ಮಾಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡೋದು ನಿಜಕ್ಕೂ ಕೂಡ ಸಂತೋಷದ ವಿಷಯ. ಹಾಗಾಗಿ ರಬ್ಬರು ಈ ರೀತಿಯಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವಂಥವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿ, ಈ ಕೃಷಿ ಮೇಳದಿಂದ ಇಲ್ಲೇ ತಯಾರಾಗಿ ಮಾಡಿರುವಂಥ ಕೆಲವು ಮಿಷಿನ್ಗಳಿರ್ಬೋದು, ಕೆಲವು ವಸ್ತುಗಳಿರ್ಬೋದು, ಕೆಲವು ಯಂತ್ರಗಳಿರ್ಬೋದು, ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತದೆ. ಯಂತ್ರವನ್ನು ಮಾಡಿ, ಅಡಿಕೆ ಮರವನ್ನು ಹತ್ತುವಂಥ ಯಂತ್ರವನ್ನು ಮಾಡಿ, ತೆಂಗಿನ ಗಿಡವನ್ನು ಹತ್ತುವಂಥ ಯಂತ್ರವನ್ನು ಮಾಡಿ, ಇವತ್ತು ಲೇಬರನ್ನ ಆಶ್ರಯ ಇಲ್ಲದಲೇ ಕೆಲಸ ಮಾಡ್ಬೋದು ಅನ್ನುವ ಒಂದು ಈ ಮೇಳದಿಂದ ಖಂಡಿತವಾಗಿ ಕೂಡ ಗೊತ್ತಾಗ್ತದೆ.
ನಾವು ಹೇಳ್ತೇವೆ, ಅದರ ಅನುಭವವನ್ನು ಪಡಿಬೋದು. ಇದೆಲ್ಲಕ್ಕೂ ಸಾಧ್ಯತೆ ಬೇಕಾದರೆ ಇಂತಹ ಒಂದು ಕೃಷಿ ಮೇಳದಲ್ಲಿ ಜನ ಭಾಗವಹಿಸಬೇಕು. ಆದರೆ ನನಗೆ ಇನ್ನೂ ಕೃಷಿಕರ ಭಾಗವಹಿಸುವ ಬಗ್ಗೆ ಸಂತೋಷ ಇಲ್ಲ. ನಮ್ಮ ಈ ಪ್ರಯತ್ನಕ್ಕೆ ಜನರ ಪ್ರತಿಕ್ರಿಯೆ ಇನ್ನೂ ಉತ್ತಮವಾಗಿ ಬರಬೇಕು ಅನ್ನೋದು ನನ್ನ ಆಸೆ. ನಿಜವಾಗಿ ಕೃಷಿ ಯಂತ್ರ ಮೇಳ ಕೃಷಿಕರಿಗಾಗಿ ಇರತಕ್ಕಂಥದ್ದು. ಅವರು ವರ್ಷದ ಒಂದು ದಿವಸವನ್ನು ಈ ಕೃಷಿ ಯಂತ್ರ ಮೇಳಕ್ಕಾಗಿ ಮೀಸಲಾಗಿಟ್ಟು ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಯಂತ್ರದ ಮಳಿಗೆಗಳನ್ನು ಭೇಟಿ ಮಾಡಿ, ಇದರ ಜೊತೆಗೆ ಈ ಯಂತ್ರಗಳನ್ನು ಖರೀದಿ ಮಾಡಬೇಕಾದ್ರೆ ಇಲ್ಲಿ ಬ್ಯಾಂಕುಗಳಿಂದ ಏನು ಸವಲತ್ತು ಸಿಗುತ್ತೆ, ಸಹಕಾರಿ ಸಂಸ್ಥೆಗಳಿಂದ ಏನು ಸವಲತ್ತು ಸಿಗುತ್ತೆ, ನಮ್ಮಂಥ ಕೃಷಿ ಗ್ರಾಮೀಣ ಯೋಜನೆಗಳಿಂದ ಏನು ಸವಲತ್ತು ಸಿಗುತ್ತೆ ಅನ್ನೋದನ್ನು ಕೂಡ ಅವ್ರು ತಿಳ್ಕೋಬೇಕು. ಇದರ ಜೊತೆಗೆ ಇನ್ಶೂರೆನ್ಸ್, ಇದಕ್ಕೆ ಬೇಕಾದಂಥ ವಿಮೆ ಇತ್ಯಾದಿ ವ್ಯವಹಾರಗಳು ಎಲ್ಲ ಮಾಹಿತಿಗಳನ್ನು ಅವರು ಸಂಗ್ರಹಿಸಿದರೆ ಮಾತ್ರ ಅವರಲ್ಲಿರ್ತಕ್ಕಂಥ ಅನೇಕ ಸಂದೇಹ ಸಂಶಯಗಳು ದೂರವಾಗುತ್ತೆ. ಅದರಿಂದ ದಯವಿಟ್ಟು ಕೃಷಿ ಯಂತ್ರ ಮೇಳಗಳಿಗೆ ಬನ್ನಿ ಅಂಥೇಳಿ ನಾನು ಕೃಷಿಕರನ್ನು ಇಲ್ಲಿಗೆ ಆಹ್ವಾನಿಸ್ತೇನೆ.